ಒಂದು ಸೇರು ಅಕ್ಕಿಗಿದು 150 ಗ್ರಾಮು ಸಬ್ಬಕ್ಕಿ ಇಟ್ಟಿದ್ದು. ಇದು 24 ಅವರ್ಸು ಗಿಂತ ಜಾಸ್ತಿ ಒಣಗಬೇಕು. 4 ದಿವಸ ಬಿಸಿಲಿನಲ್ಲಿ ಒಣಗಿದ್ರೆ ಸಬ್ಬಕ್ಕಿನೇನು ನೆನೆಸೋದು ಏನು ಬೇಡ, ಬಿಸಿಲಿನಲ್ಲಿ 4 ದಿವಸ ಒಣಗಿಸೋದು. ಅಕ್ಕಿ ಮಾತ್ರ 2 ಸರಿ ತೊಳೆದಿಟ್ಟು ಈಗ 2 ಸರಿ ತೊಳೆದಿದ್ದಾಗೈತೆ. ಇವಾಗ ಒಳ್ಳೆ ನೀರು ಹಾಕುವ ನೆನೆಸಿಡೋಣ. ಒಳ್ಳೆ ನೀರು ಹಾಕ್ಬಿಟ್ಟು ಈ ಥರ ಇದಕ್ಕೆ ಬಾಯಿಗೆ ಬಟ್ಟೆ ಕಟ್ಟಬೇಕು. ಇದಕ್ಕೆ ಬಾಯಿಗೆ ಒಂದು ಪ್ಲೇಟು ಮುಚ್ಬೋದು. ಪ್ಲೇಟ್ ಮುಚ್ಚೋದ್ರಿಂದ ಅಕ್ಕಿ ಹುಳಿ ಬಂದ್ಬಿಡುತ್ತೆ. 24 ಅವರ್ಸು ನೀರಲ್ಲಿ ನೆನೆಯಬೇಕದು. ಅದಕ್ಕೋಸ್ಕರ ಬಾಯಿಗೆ ಬಟ್ಟೆ ಕಟ್ಬಿಟ್ರೆ ಗಾಳಿ ಆಡುತ್ತೆ, ಆವಾಗ ಹುಳಿ ಬರೋದಿಲ್ಲ. ಮೊದಲಿಗೆ 2 ರಾತ್ರಿ 2 ಹಗಲು ನೆನೆಸ್ತಾ ಇದ್ವು. ಈಗ ಅಕ್ಕಿನಲ್ಲಿ ಸ್ವಾಧೀನ ಕಮ್ಮಿ ಆಗಿರೋದ್ರಿಂದ 24 ಅವರ್ಸ್, 1 ಹಗಲು 1 ರಾತ್ರಿ ನೆನೆಸೋದು. ಇವತ್ತು ಇಷ್ಟೊತ್ತಲ್ಲಿ ನೆನೆ ಹಾಕಿದ್ದೀವಿ, ನಾಳೆ ಇಷ್ಟೊತ್ತಿಗೆ ಈಚೆಗೆ ತೆಗೆದುಬಿಟ್ಟು ನೆರಳಲ್ಲಿ ಒಣಗಾಕೋದು. ನೆರಳಲ್ಲೇ ಒಣಗಬೇಕದು ಅಕ್ಕಿ ತಿರ್ಗಾ. ಮತ್ತೆ ಇದು ನೆನ್ನೆ ಇಷ್ಟೊತ್ತಿನಲ್ಲಿ ನೆನೆ ಹಾಕಿರೋದು, ಇವತ್ತು ಇಷ್ಟೊತ್ತಲ್ಲಿ ತೆಗಿತಾ ಇದ್ದೀನಿ. ಇದಕ್ಕೆ ಪ್ಲೇಟ್ ಹಾಕೊಂಡು ಹಿಂಗೆ ನೀರಿಗೆ ಬಸ್ತು ಬಿಡಬೇಕು. ನಿಧಾನವಾಗಿ ಬಸ್ತಾರೆ ಪ್ಲೇಟ್ ಹಾಕ್ಕೊಂಡು ಎಲ್ಲ ನೀರೆಲ್ಲ ಹೊರಟೋದು. ಚೆನ್ನಾಗಿ ಒಣಗಿದೆ ಅಕ್ಕಿ, ಚೆನ್ನಾಗಿ ಒಣಗಬೇಕು ಅಕ್ಕಿ. ಆಮೇಲೆ ಇದು ಸಬ್ಬಕ್ಕಿ 4 ದಿವಸ ಒಣಗಿದೆ. ಇವಾಗ ಇದು ಮಿಷಿನಿಗೆ ತೊಗೊಂಡೋಗ್ಬೇಕು. ಮೊದಲು ಇದನ್ನು ಒಂದು 2-3 ಸರಿ ಇದೊಂದನ್ನೇ ಹಾಕೋದು, ಇದೇ ಪಾತ್ರೆಗೆ ಹಿಡಿಯೋದು, ಹಾಕೋದು ಇದೇ ಪಾತ್ರೆಗೆ ಹಿಡಿಯೋದು, ಆ ಥರ ಒಂದು 2-3 ಸರಿ ಮಾಡಿ ಆಮೇಲೆ ಹಿಂದೆಲೆ ಅಕ್ಕಿ ಸುರಿದು ಬಿಟ್ರೆ ಅಕ್ಕಿ ಜೊತೆಲಿ ಮಿಷಿನ್ಗೆ ಮಿಕ್ಸ್ ಆಗಿ ಬಂದ್ಬಿಡುತ್ತೆ. ಇದು ರೆಡಿ ಆಯಿತು. ಈ ಅಕ್ಕಿ ಹಿಟ್ಟಲ್ಲಿ ನೀವು ಸೊಂಡಿಗೆಗೆ ಬೇಕಾದ್ರೂ ಇದೇ ಹಿಟ್ಟು, ಹಪ್ಳಕ್ಕೆ ಬೇಕಾದ್ರೂ ಇದೇ ಹಿಟ್ಟು, ಚಕ್ಲಿಗೆ ಬೇಕಾದ್ರೂ ಇದೇ ಹಿಟ್ಟು, ಸೇವೆಗೆ ಬೇಕಾದ್ರೂ ಇದೇ ಹಿಟ್ಟು, ಶಾವಿಗೆ ಥರ ಸೇವೆ ಮಾಡಬೇಕಾದ್ರೆ ಅದು ಇದೇ ಹಿಟ್ಟು. ಎಲ್ಲನೂ ಸ್ವಲ್ಪ ಇದೇ ಹಿಟ್ಟಲ್ಲಿ ನೀವು ಸ್ವಲ್ಪ ಮಾಡಿ. ನಾನು ಚಿಕ್ಕದಾಗಿ ತೋರಿಸಿದ್ದೀನಿ, ನೀವು ಚಿಕ್ಕದಾಗಿ ನೋಡ್ಕೊಳ್ರಿ, ಕಲ್ತ್ಕೊಳೋದಕ್ಕೆ ಚಿಕ್ಕದಾಗೆ ಮಾಡ್ಕೊಳ್ರಿ. ಈಗ ಹಸಿಟ್ಟು ರೆಡಿ ಇದೆ. ಇವಾಗ ಇದು ಹಸಿಟ್ಟು ರೆಡಿಯಾಗಿದೆ. ತಂದು ಮಿಷಿನ್ನಿಂದ ತಂದು ಜಲ್ಸ್ಕೋಬೇಕು. ಜಲ್ಸ್ಕೊಂಡ್ರೆ ಕರೆಕ್ಟಾಗಿ ಇದೆ.